ಒನ್ ಸೆಕೆಂಡ್ ಸರ್, ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ವಿಧಾನಸೌಧದಲ್ಲಿ ಚೊಂಬು ಹಿಡಿದು ವಿಪಕ್ಷಗಳು ಪ್ರತಿಭಟಿಸ್ತಾ ಇವೆ. ಇದು ಶೂನ್ಯ ಬಜೆಟ್ ಅಂತ ಹೇಳ್ಬಿಟ್ಟು ಬಿಜೆಪಿಗರಿಂದ ಘೋಷಣೆಯನ್ನ ಕೂಗಲಾಗ್ತಾ ಇದೆ. ಸಿದ್ದರಾಮಯ್ಯ ಬಜೆಟ್ ವಿರುದ್ಧ ವಿಪಕ್ಷಗಳ ಪ್ರತಿಭಟನೆ. ಚೊಂಬನ್ನ ಹಿಡಿದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಖಾಲಿ ಚೊಂಬು ಹಿಡಿದು ವಿಜಯೇಂದ್ರ ಅಂಡ್ ಟೀಮ್ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದೆ. ರಾಜ್ಯದ ಜನರಿಗೆ ನಾಮ ಹಾಕಿದ್ದಾರೆ ಅಂತ ಘೋಷಣೆ ಕೂಗ್ತಾ ಇದ್ದಾರೆ. ಇದು ಎಕ್ಸ್ಪೆಕ್ಟೆಡ್. ವಿಜಯೇಂದ್ರ ಅವರು ಏನೋ ಒಂದು ಆಕ್ರೋಶ ಹೊರಹಾಕ್ತಾರೆ, ಬರ್ತಾರೆ ಅನ್ನುವಂಥದ್ದು. ಬಿಕಾಸ್ ಈ ಹಿಂದೆ ಕೂಡ ಪ್ರೊಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ರೈತರ ಪರ ನಿಂತರು, ಕಬ್ಬು ಹೋರಾಟದ ಸಂದರ್ಭದಲ್ಲೂ ಕೂಡ. ಸೊ ಎಕ್ಸ್ಪೆಕ್ಟೆಡ್ ಇದು. ಇದೀಗ ವಿಧಾನಸೌಧದ ಎದುರು ಚೊಂಬನ್ನ ಹಿಡಿದು ಪ್ರತಿಭಟಿಸ್ತಾ ಇದ್ದಾರೆ ವಿಜಯೇಂದ್ರ ಅವರು. ಇದು ಶೂನ್ಯ ಬಜೆಟ್ ಅಂತ ಹೇಳ್ಬಿಟ್ಟು ಬಿಜೆಪಿಗರಿಂದ ಘೋಷಣೆಯನ್ನ ಕೂಗ್ಲಾಗ್ತಾ ಇದೆ. ನೋಡಿ ರೋಜಾ ಅಲ್ಲ ನೋಡಿ ರೋಜಾ, ಈಗ ನಾವು ಒಂದು ವಿಚಾರವನ್ನು ಹೇಳ್ತೇವೆ. ನಾವು ಬಿಜೆಪಿ ವಕ್ತಾರರು ಮಾತಾಡ್ತಾ ಇದ್ರು. ಇವತ್ತು ನಾವು ಒಂದು ವಿಶ್ಲೇಷಣೆ, ಒಂದು ಬಜೆಟ್ ಅನ್ನು ವಿಶ್ಲೇಷಣೆ ಮಾಡಿದಾಗ 3 ಆಯಾಮದಲ್ಲಿ ಮಾಡಬೇಕಾಗ್ತದೆ. ಯಾವಾಗಲೂ ಒಂದು ರಾಜ್ಯ ಸರ್ಕಾರದ ಫಿಸಿಕಲ್ ಹೆಲ್ತ್ ಹೇಗಿದೆ, ರಾಜ್ಯ ಸರ್ಕಾರದ ಆರ್ಥಿಕ ವ್ಯವಸ್ಥೆ ಹೇಗಿದೆ ಮೊದಲನೇದು. ಎರಡನೇದು ಫಿಸಿಕಲ್ ಡೆಫಿಸಿಟ್ ಮತ್ತೆ ರೆವಿನ್ಯೂ ಡೆಫಿಸಿಟ್ ಎಷ್ಟಿದೆ. ಸೊ ಇದಕ್ಕೆ ಇನ್ ಕೇಸ್ ಆಗಿದ್ರೆ ಏನು ಕಾರಣ. ಸೊ ಇದನ್ನ ನಾವು ಚರ್ಚೆ ಮಾಡಬೇಕಾಗ್ತದೆ. ನೀವು ಬರೋದಕ್ಕಿಂತ ಮೊದಲು ನಾವು ಆಲ್ರೆಡಿ ಒಂದು ಚರ್ಚೆ ಮಾಡ್ತಾ ಇದ್ವಿ. ಇವತ್ತೇನು ಮೊನ್ನೆ ಸಿದ್ದರಾಮಯ್ಯನವರು 4,50,000 ಕೋಟಿ ಬಜೆಟ್ ಅನ್ನ ಏನು ಮಂಡನೆ ಮಾಡಿದ್ದಾರೆ. ಆ ಮಂಡನೆಯಲ್ಲಿ ಇವತ್ತು ಎಲ್ಲರೂ ಸಿದ್ದರಾಮಯ್ಯನವ್ರನ್ನ ಏನು ಸಾಲರಾಮಯ್ಯ ಅಂತ ಹೇಳ್ತಾರೆ. ನಾನೊಂದು ಪ್ರಶ್ನೆ ಕೇಳ್ತೇನೆ. ನೀವು ಕೂಡ ಪತ್ರಕರ್ತರಿದ್ರೆ, ಪ್ರಬುದ್ಧರಿದ್ರೆ, ನಿಮ್ಗೂ ಜ್ಞಾನ ಇದೆ. ಸೊ ಈಗ ಒಂದು ಇಡೀ ದೇಶದಲ್ಲಿ ನೀವೇ ಕರ್ನಾಟಕವನ್ನು ಅಪ್ರಿಷಿಯೇಟ್ ಮಾಡಿದ್ರಿ. ಇಡೀ ದೇಶದಲ್ಲೇ ಹೈಯೆಸ್ಟ್ GSDP ಇರ್ತಕ್ಕಂಥದ್ದು ಕರ್ನಾಟಕ. ನ್ಯಾಷನಲ್ ಅವರೇಜ್ ಬರೀ 8.5 ಇದೆ. ಕೇಂದ್ರ ಸರ್ಕಾರದ 8.5 ಇದೆ. ಆದ್ರೆ ರಾಜ್ಯದ GSDP ಬಂದು GDP ಬಂದು ಅದನ್ನ GSDP ಅಂತ ಕರಿತೀವಿ. ಬಂದೇ ಬರಬೇಕಲ್ಲ. 5 ಗ್ಯಾರಂಟಿ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂದ್ರೆ ಕೊಡ್ಲೇಬೇಕಲ್ಲ. ಒಟ್ಟಾರೆ 52,000 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ ಅಂದ್ರೆ ಅದು ಯುವ ನಿಧಿನೂ ಸೇರುತ್ತೆ. ಸಾಲದ ಬಜೆಟ್ ಸಾಲದ ಬಜೆಟ್ ಅಂತ ನೋಡಿ, ಕೇಂದ್ರ ಸರ್ಕಾರ 43,000 ಕೋಟಿ ಬಜೆಟ್ನಲ್ಲಿ 16,000 ಕೋಟಿ ಸಾಲ ತೋರಿಸಿದ್ದಾರೆ. ಸಾಲ ತಗೊಳ್ಳೋದು ಇದು ಒಂದು ವ್ಯವಸ್ಥೆ, ಇಟ್ಸ್ ಎ ಸಿಸ್ಟಮ್. ಅದನ್ನು ವಾಪಸ್ ಕಟ್ತಕ್ಕಂಥದ್ದು. ಈಗ ವರ್ಲ್ಡ್ ಬ್ಯಾಂಕ್ ಅಸಿಸ್ಟೆನ್ಸ್ ತೊಗೊಳ್ತೀವಿ, ನಾವು ವರ್ಲ್ಡ್ ಬ್ಯಾಂಕ್ ಫ್ರೀಯಾಗಿ ಕೊಡ್ತಾರೆ. ವರ್ಲ್ಡ್ ಬ್ಯಾಂಕ್ನವರು ಸಾಲ ಕೊಡ್ತಾರೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅವರು, IMFನವರು ಸಾಲ ಕೊಡೋದಿಲ್ಲ. ಎಲ್ಲ ದೇಶದಲ್ಲೂ ಇದು ದಿಸ್ ಈಸ್ ಎ ಸಿಸ್ಟಮ್ ಇನ್ ದಿ ಫೈನಾನ್ಷಿಯಲ್ ಇದರಲ್ಲಿ. ಅದನ್ನು ಮಾಡ್ಕೊಂಡು ಹೋಗ್ತೀವಿ. ಈಗ ನಾವು ಹಿಂದೆ ಅವರೇನು ಮಾಡಿದರು, ಭಾರತೀಯ ಜನತಾ ಪಾರ್ಟಿಯವರು ಆಡಳಿತದಿದ್ದಾಗ ₹1 ಸಾಲ ಮಾಡಲಿಲ್ವಾ? ಮಾತಾಡೋದಕ್ಕೆ ಎಲ್ಲರೂ ಮಾತಾಡ್ತಾರೆ, ಆದರೆ ಇದು ಒಂದು ವ್ಯವಸ್ಥೆಯಲ್ಲಿರ್ತಕ್ಕಂಥದ್ದು. ಅದನ್ನು ಲಿಮಿಟ್ ಮಾಡ್ಕೊಂಡಿದ್ದೀವಿ. ನಮ್ಮ ಫೈನಾನ್ಷಿಯಲ್ಲು ಡಿಸಿಪ್ಲಿನ್ನಲ್ಲಿ 3% ಒಳಗಡೆ ಇರಬೇಕು ಅಂತ ಹೇಳುವಾಗ ನಾವು 3% ಒಳಗಡೆ ಇದ್ದೇವೆ. 25% ಒಳಗಡೆ ನೀವು ಸಾಲಗಳು ಮತ್ತೊಂದು ಮಾಡಬಾರ್ದು ಅಂತಿದ್ದವಾಗ 25% ಒಳಗಡೆ ಇದ್ದೇವೆ. ಕೇಂದ್ರ ಸರ್ಕಾರನೇ ದಾಟಿ ಹೋಗಿಬಿಟ್ಟಿದ್ದಾರೆ. 3% ದಾಟಿದ್ದಾರೆ, 25% ದಾಟಿದ್ದಾರೆ. ವಿ ಆರ್ ವೆರಿ ವೆಲ್. ಐ ಮಸ್ಟ್ ಅಪ್ರಿಷಿಯೇಟ್ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಹಿ ಹ್ಯಾಸ್ ಮೈಂಟೈನ್ಡ್ ದಿ ಫೈನಾನ್ಷಿಯಲ್ ಡಿಸಿಪ್ಲಿನ್. ಥ್ಯಾಂಕ್ ಯು.